ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಶುರು ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಆಗಲು ಪವಿತ್ರ ಗೌಡನೇ ಕಾರಣ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ತರಾತುರಿಯಲ್ಲಿ ಆದೇಶ ಕೊಡಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಶುರು ಮಾಡಿದ ತಕ್ಷಣ ನ್ಯಾಯಮೂರ್ತಿಗಳು ಹೇಳ್ತಾರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಪವಿತ್ರ ಗೌಡ, ಆದರೆ ತರಾತುರಿಯಲ್ಲಿ ಇದ್ರ ಬಗ್ಗೆ ಆದೇಶ ಕೊಡಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಪವಿತ್ರ ಗೌಡ ಅವರ ಪರ ವಕೀಲ ವಾದವನ್ನ ಮಂಡನೆ ಮಾಡೋದಕ್ಕೆ ಬಂದ ತಕ್ಷಣವೇ ನ್ಯಾಯಮೂರ್ತಿಗಳು ಹೇಳ್ತಾರೆ, ನೋಡ್ರಿ ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಪವಿತ್ರ ಗೌಡ, ಸಮಯಾವಕಾಶ ಕೊಡ್ತೇವೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸಡನ್ ಆಗಿ ಆದೇಶವನ್ನ ಹೊರಡಿಸಲ್ಲ. ಪವಿತ್ರ ಗೌಡ ಪಾತ್ರ ಇಲ್ಲ ಈ ಕೊಲೆಯಲ್ಲಿ. ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ಹೊರ ಹೋಗಿದ್ದಾರೆ. ಪವಿತ್ರ ಗೌಡ ಪರ ವಕೀಲ ಇಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ ಇಷ್ಟೆಲ್ಲ ಆಗೋದಕ್ಕೆ ಪವಿತ್ರ ಗೌಡನೇ ಕಾರಣ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ರೆ ತರಾತುರಿಯಲ್ಲಿ ಆದೇಶ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನ್ಯಾಯಮೂರ್ತಿಗಳು ಸಮಯಾವಕಾಶ ಕೊಡ್ತೇವೆ, ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲೆ ವಾದವನ್ನ ಮಂಡನೆ ಮಾಡಿದ್ದಾರೆ. ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ಹೊರಗೋಗಿದ್ದಾರೆ. ಪವಿತ್ರ ಗೌಡ 55 ಬಾರಿ ಕರೆ ಮಾಡಿದ್ಯಾಕೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ಆದ ನಂತರ 55 ಬಾರಿ ಕರೆ ಮಾಡಿದ್ಯಾಕಪ್ಪ? ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಪವಿತ್ರ ಗೌಡ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಆದರೂ ಕೂಡ ಇದ್ರ ಬಗ್ಗೆ ಸಡನ್ ಆಗಿ ನಾವು ಆದೇಶ ಹೊರಡಿಸಲ್ಲ, ಸಮಯಾವಕಾಶವನ್ನ ಕೊಡ್ತೇವೆ, ಈ ರೀತಿಯಾಗಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇದರ ನಂತರ ಪವಿತ್ರ ಗೌಡ ಅವರ ಪರವಾಗಿ ವಕೀಲೆ ಏನು ವಾದವನ್ನ ಶುರು ಮಾಡ್ತಾರೋ ಅವರು ಹೇಳ್ತಾರೆ ಪವಿತ್ರ ಗೌಡ ಕೊಲೆ ಮಾಡಿಲ್ಲ, ಕೇವಲ ಚಪ್ಪಲಿಯಲ್ಲಿ ಹೊಡೆದು ಹೋಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ ಅಂತ ಹೇಳಿ ಅವರ ಪರ ವಕೀಲೇನೆ ಹೇಳಿರೋದು. ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ಹೊರಗಡೆ ಹೋಗಿದ್ದಾರೆ. ಆಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ, 55 ಬಾರಿ ಕರೆ ಮಾಡಿದ್ಯಾಕೆ ಹಾಗಾದ್ರೆ ಪವಿತ್ರ ಗೌಡ? 55 ಬಾರಿ ಕರೆ ಮಾಡಿದ್ದಾರೆ. ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅಂತ ಹೇಳಿ ಅವರ ಪರ ವಕೀಲೆ ಹೇಳ್ತಾ ಇರೋದು. ಚಪ್ಪಲಿಯಿಂದ ಹೊಡೆದು ಹೋಗಿದ್ದಾರೆ ಅಷ್ಟೇ. ಆಗ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಪವಿತ್ರ ಗೌಡ ದರ್ಶನ್ಗೆ 55 ಬಾರಿ ಯಾಕೆ ಫೋನ್ ಮಾಡಿದ್ರು, ಯಾಕೆ ಕರೆ ಮಾಡಿದ್ರು? ಹಾಗಾದ್ರೆ ಒಂದಲ್ಲ ಎರಡಲ್ಲ 55 ಬಾರಿ ಕರೆ ಮಾಡಿದ್ದಾರೆ. ಇಷ್ಟೆಲ್ಲ ಆಗೋದಕ್ಕೆ ಪವಿತ್ರ ಗೌಡನೇ ಕಾರಣ, ಆದರೆ ತರಾತುರಿಯಲ್ಲಿ ಆದೇಶ ಕೊಡಲ್ಲ, ಸಮಯಾವಕಾಶವನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ.